ನಮಸ್ಕಾರ ಪಬ್ಲಿಕ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಭೂಮಿಕಾ ಧರ್ಮಪ್ಪ. ನಂಜನಗೂಡು ತಾಲೂಕಿನ ಹುರಾ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯ ಲೋಕವನ್ನೇ ಬೆಚ್ಚಿ ಬೀಳಿಸುವಂತಹ ಮಗುವೊಂದು ಜನಿಸಿದೆ. ವೈದ್ಯ ಲೋಕವನ್ನೇ ಬೆರಗಿಸುವಂತಹ ರೂಪು ಹೊಂದಿರುವ ಮಗುವೊಂದು ನಂಜನಗೂಡಿನ ಹುರಾ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನನವಾಗಿದೆ. ವಿಚಿತ್ರವಾದ ಕಣ್ಣು ಮತ್ತು ತುಟಿ ಮೈಯೆಲ್ಲ ಇದ್ದಲಿನಂತೆ ಕಪ್ಪು ಬಣ್ಣ ನೋಡುಗರನ್ನ ಬೆಚ್ಚಿ ಬೀಳಿಸುವಂತಹ ಮಗು ಜನಿಸುವ ಮೂಲಕ ಆರೋಗ್ಯ ಇಲಾಖೆಯನ್ನ ಹುಬ್ಬೇರುವಂತೆ ಮಾಡಿದೆ. ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಸೇರಿರುವ ಗ್ರಾಮವೊಂದರ ದಂಪತಿಗೆ ಇಂತಹ ವಿರೂಪ ಹೊಂದಿರುವ ಮಗು ಹುಟ್ಟಿದೆ. ಮಗುವಿನ ಆಕಾರ ಮತ್ತು ರೂಪಕ್ಕೆ ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು ಶಾಕ್ ಆಗಿದ್ದಾರೆ. ಕೆಲವೇ ಗಂಟೆಗಳ ಹಿಂದೆ ಹುಟ್ಟಿದ ಮಗುವನ್ನು ಉಳಿಸಿಕೊಳ್ಳಲು ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. ವಿಚಿತ್ರ ರೂಪ ಮಗುವನ್ನು 7 ದಿನಗಳ ಕಾಲ ತುರ್ತು ಘಟಕದಲ್ಲಿ ಇರಿಸಿ ಚಿಕಿತ್ಸೆ ನೀಡುವುದಾಗಿ ಮೈಸೂರಿನ ಚೆಲುವಂಬ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ಯಲಚಟ್ಟಿ ಮತ್ತು ಮುಂಟಿಪುರದಲ್ಲೂ ಹುಲಿ ಪ್ರತ್ಯಕ್ಷವಾಗಿದ್ದು ಬಂಡೀಪುರ ನಿವಾಸಿಗಳು ಮತ್ತು ವಾಹನ ಸವಾರರು ಆತಂಕಕ್ಕೀಡಾಗಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ 2 ಪ್ರತ್ಯೇಕ ಸ್ಥಳಗಳಲ್ಲಿ ಹುಲಿ ಪ್ರತ್ಯಕ್ಷವಾಗಿದ್ದು ನಿವಾಸಿಗಳು ಆತಂಕಕ್ಕೀಡಾಗಿದ್ದಾರೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಯಲಚಟ್ಟಿ ಮಂಗಲ ಗ್ರಾಮಕ್ಕೆ ಸಂಪರ್ಕ ರಸ್ತೆಯಲ್ಲಿ ಇಂದು ಬೆಳಗ್ಗೆ ಹುಲಿ ನೋಡಿ ವಾಹನ ಸವಾರರು ಬೆಚ್ಚಿ ಬಿದ್ದಿದ್ದಾರೆ. ಅಲ್ಲದೆ ತಾಲೂಕಿನ ಮುಂಟಿಪುರದಲ್ಲೂ ಮರಿಗಳ ಜೊತೆ ಹುಲಿ ಪ್ರತ್ಯಕ್ಷವಾಗಿದ್ದು ಬುಧವಾರ ರಾತ್ರಿ ಹುಲಿ ಕಾಣಿಸಿಕೊಂಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವಾಹನ ಸವಾರರು ಎಚ್ಚರಿಕೆಯಿಂದ ಇರಿಸುವಂತೆ ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು 2 ಸ್ಥಳಗಳಿಗೂ ಭೇಟಿ ನೀಡಿ ಹುಲಿ ಹೆಜ್ಜೆಗಳನ್ನು ಪರಿಶೀಲಿಸಿದ್ದಾರೆ. ನಂಜನಗೂಡಿನ ದಾಸನೂರು ದೇವನೂರು ಗ್ರಾಮಗಳಲ್ಲಿ ಇಸ್ಪಿಟ್ ಅಡ್ಡಿಯ ಮೇಲೆ ಪೊಲೀಸರು ದಾಳಿ ನಡೆಸಿ 55,000ಕ್ಕೂ ಹೆಚ್ಚು ನಗದನ್ನ ಮುಟ್ಟುಗೋಲು ಹಾಕಿಕೊಂಡು 15 ಮಂದಿ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ನಂಜನಗೂಡು ತಾಲೂಕಿನ ಕವಲಂದೆ ಪೊಲೀಸರು 2 ಪ್ರತ್ಯೇಕ ಇಸ್ಪಿಟ್ ಅಡ್ಡೆಯ ಮೇಲೆ ದಾಳಿ ಮಾಡಿ 55,000ಕ್ಕೂ ಹೆಚ್ಚು ನಗದು ಹಣ ಮುಟ್ಟುಗೋಲು ಹಾಕಿಕೊಂಡು ಒಟ್ಟು 15 ಮಂದಿ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಕವಲಂದೆ ಪೊಲೀಸ್ ಠಾಣಾ ವ್ಯಾಪ್ತಿಯ ದಾಸನೂರು ಗ್ರಾಮದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಅಕ್ರಮವಾಗಿ ಹಣವನ್ನು ಪಣವಾಗಿಟ್ಟು ಅಂದರ್ ಬಾಹರ್ ಇಸ್ಪಿಟ್ ಆಟವನ್ನು ಆಡುತ್ತಿರುವ ಬಗ್ಗೆ ಬಾತ್ಮೀದಾರರು ನೀಡಿದ ಖಚಿತ ಮಾಹಿತಿ ಮೇರೆಗೆ ಸಬ್ ಇನ್ಸ್ಪೆಕ್ಟರ್ ಬಿ ಬಸವರಾಜು ನೇತೃತ್ವದ ತಂಡ ದಾಳಿ ನಡೆಸಿ 44,650 ಹಣವನ್ನು ವಶಪಡಿಸಿಕೊಂಡು 6 ಜನರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ದೇವನೂರು ಗ್ರಾಮದ ಯಾತ್ರಿ ಭವನದ ಬಳಿ ಇರುವ ನೀರು ಹರಿಯುವ ಸರ್ಕಾರಿ ಅಡ್ಡಹಳ್ಳದಲ್ಲಿ ಜೂಜಾಡುತ್ತಿರುವ ಬಗ್ಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ದಾಳಿ ನಡೆಸಿದ ಪೊಲೀಸರು ಪಣಕ್ಕಿಟ್ಟಿದ್ದ 11,460 ರು ನಗದು ಮತ್ತು 9 ಜನರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಇನ್ನು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ಅಕ್ರಮವಾಗಿ ಮದ್ಯ ಮಾರಾಟ, ಜೂಜಾಟ, ಕಳ್ಳತನ ಪ್ರಕರಣಗಳಿಗೆ ಕಡಿವಾಣ ಹಾಕಲು ವಿಶೇಷ ತಂಡ ರಚನೆ ಮಾಡಿ ಕಾರ್ಯಾಚರಣೆ ನಡೆಸುತ್ತಿದ್ದೇವೆ. ಅಕ್ರಮ ಮದ್ಯ ಮಾರಾಟ, ಜೂಜಾಟ ಕಂಡುಬಂದರೆ ಮುಲಾಜಿಲ್ಲದೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಬಿ ಬಸವರಾಜು ಎಚ್ಚರಿಕೆ ನೀಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ಎಸ್ಬಿ, ಜಿಪಿ ರಮೇಶ್, ಮಂಜು, ಚಂದ್ರು, ರಾಜಶೇಖರ್, ಗಣೇಶ್, ರಮೇಶ್ ಪಾಲ್ಗೊಂಡಿದ್ದರು. ಪಬ್ಲಿಕ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತದೆ ಒಂದು ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು, ಆಯಿಲ್ಗಳನ್ನ ಬಳಸಿ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀರಾ? ಕಾಸು ಹಾಳು, ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನ ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ, ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ.
ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಮೈಸೂರು ಜಿಲ್ಲೆಯ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಈ ಬಾರಿ ನಡೆಯುವ ಕುಂಭಮೇಳದಲ್ಲಿ ಸ್ನಾನ ಮಾಡುವ ಭಕ್ತಾದಿಗಳಿಗೆ ಚರ್ಮ ರೋಗ ಗ್ಯಾರಂಟಿ ಎಂದು ಪಟ್ಟಣದ ನಿವಾಸಿಗಳು ಆರೋಪಿಸಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಈ ಬಾರಿ ನಡೆಯುವ ಕುಂಭಮೇಳದಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗ ಗ್ಯಾರಂಟಿಯಾಗಿದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ಇದೇ ತಿಂಗಳು ಫೆಬ್ರವರಿ 11, 12, 13ರಂದು ಅದ್ಧೂರಿಯಾಗಿ ಕುಂಭಮೇಳ ನಡೆಯಲಿದೆ. ಕಾವೇರಿ, ಕಪಿಲ, ಸ್ಫಟಿಕ ಸರೋವರ 3 ನದಿಗಳು ಸೇರುವ ತ್ರಿವೇಣಿ ಸಂಗಮ ಇದಾಗಿದ್ದು, ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಲು ಸಹಸ್ರಾರು ಭಕ್ತರು ಆಗಮಿಸುತ್ತಾರೆ. ಆದರೆ ನಂಜನಗೂಡಿನ ಕಪಿಲ ನದಿಯು ತ್ರಿವೇಣಿ ಸಂಗಮಕ್ಕೆ ಹರಿದು ಹೋಗುತ್ತಿರುವುದರಿಂದ ಕಪಿಲ ನದಿಯು ಕಲುಷಿತಗೊಂಡಿದೆ. ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ದೇವಾಲಯದ ಬಳಿ ನದಿಗೆ ತ್ಯಾಜ್ಯ ಚರಂಡಿ ನೀರು ಹರಿಯುತ್ತಿದೆ. ಕೊಳಚೆ ನೀರಿನಲ್ಲಿ ಹರಿಯುತ್ತಿರುವ ಕಪಿಲ ನದಿಯಿಂದ ಚರ್ಮ ರೋಗದ ಭೀತಿ ಎದುರಾಗಿದೆ. ಕೊಳಚೆ ನೀರನ್ನು ತಡೆಗಟ್ಟುವಲ್ಲಿ ನಂಜನಗೂಡು ನಗರಸಭಾ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಲುಷಿತಗೊಂಡು ತ್ರಿವೇಣಿ ಸಂಗಮದಲ್ಲಿ ಕಪಿಲೆ ಸಂಗಮವಾಗುತ್ತಿದೆ. ಆದ್ದರಿಂದ ಕಪಿಲ ನದಿಯನ್ನ ಸ್ವಚ್ಛತೆ ಮಾಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಆದರೆ ಇಲ್ಲಿರುವಂತ ನೀರು ನೋಡಿದ್ರೆ ಎಲ್ಲಿ ಜನಗಳಿಗೆ ರೋಗ ಬರುವಂತ ಪರಿಸ್ಥಿತಿ ಇದೆಯೋ ಅಂತ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಇಲ್ಲೇ ತಾವೆಲ್ಲ ನೋಡ್ತಾ ಇರ್ಬೋದು, ಇವತ್ತು ನಂಜುಂಡೇಶ್ವರನ ದೇವಾಲಯದ ಪಕ್ಕದಲ್ಲಿ ಒಂದು ಸ್ವಚ್ಛತೆ ಇಲ್ಲದಂತೆ ಕಾಣ್ತಾ ಇದೆ. ಪುಣ್ಯ ಸ್ನಾನವನ್ನ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಈಗ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಿದ್ರೆ ಅಲ್ಲಿ ಸಾಧು ಸಂತರ ಜೊತೆಗೆ ಅಲ್ಲಿ ಸಮಯವನ್ನು ಕಳೀತಕ್ಕಂಥದ್ದು, ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಇದನ್ನ ಮಾಡಿದ್ರೆ ಬರ್ತಾ ಇದೆ. ಮತ್ತೆ ಮೂತ್ರ ಎಲ್ಲ ಈ ನದಿಗಳಿಗೆ ಸೇರ್ತಾ ಇದೆ. ಈ ವಿಚಾರವಾಗಿ ನಾವು ಹಲವಾರು ಬಾರಿ ಇದನ್ನ ಪ್ರಸ್ತಾಪಿಸಿದ್ದೀವಿ ಆಡಳಿತ ವ್ಯವಸ್ಥೆ. ಇಲ್ಲಿ ಇವಾಗ ನಮ್ಮ ರಾಜ್ಯದಲ್ಲಿ ಕುಂಭಮೇಳ ನಾವು ಅಲ್ಲಿ ಹೋಗಿ ನೋಡೋದಕ್ಕಿಂತ ಇಲ್ಲಿ ಹಿಂದೂ ಭಕ್ತಾದಿಗಳು ಹೆಚ್ಚಿನ ಟಿ ನರಸೀಪುರ ಭಾಗಕ್ಕೆ ಸೇರಿರುವ ಹೋಗುವಂಥ ನದಿ ಅಲ್ಲಿ ನಡೆಯುವ ಕುಂಭಮೇಳಕ್ಕೆ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಹೋಗುವ ಸಂದರ್ಭ ಇದೆ. ಈ ನದಿ ಮೂಲಕ ಎಲ್ಲ ನಂಜನಗೂಡು ಸಂಬಂಧಪಟ್ಟಂಥ ಕೊಳಚೆ ನೀರೆಲ್ಲ ಈ ನದಿಗೆ ಬರ್ತಾ ಇದೆ. ಈ ನದಿಯಿಂದ ಜನಗಳಿಗೆ ತೊಂದರೆ ಆಗೋ ಸಂಭವನವಿದೆ. ಮತ್ತು ದನ ಕರುಗಳಿಗೂ ಈ ಕುಡಿಯೋ ನೀರಿಂದ ಪ್ರಾಬ್ಲಮ್ ಆಗೋ ಸಂಭವನವಿದೆ. ಈ ಕೂಡಲೇ ಇದನ್ನು ಕೊಳಚೆ ನೀರನ್ನು ತಪ್ಪಿಸಿ ಶುದ್ಧ ನೀರನ್ನು ಬಿಡಬೇಕಂತ ಈ ಮೂಲಕ ಕೇಳಿಕೊಳ್ತೀವಿ. ಹಿಂದೂಗಳು ದೇವಾಲಯಗಳನ್ನು, ಭಕ್ತಿಗಳನ್ನು ನಂಬುವುದರಲ್ಲಿ ಹೆಸರುವಾಸಿಯಾದಂಥ ಜನ ನಾವು. ಇವತ್ತು ನಮ್ಮ ಏನು ನರಸೀಪುರ ಭಾಗದಲ್ಲಿ ಏನು ಕಪಿಲ ಮತ್ತು ಕಾವೇರಿ ನದಿಗಳು ಸಂಗಮವಾಗುವಂಥ ಸ್ಥಳದಲ್ಲಿ ಇವತ್ತು 6 ಕೋಟಿಗೂ ಅಧಿಕ ರಾಜ್ಯದ ಹಣವನ್ನು ಖರ್ಚು ಮಾಡಿ ಕುಂಭಮೇಳವನ್ನು ಮಾಡುತ್ತಾ ಇದ್ದೀರಿ. ಆದರೆ ನಮ್ಮ ಸಾಧು ಸಂತರುಗಳೆಲ್ಲ ಈ ನದಿಗಳಲ್ಲಿ ಸ್ನಾನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಬಂಧುಗಳೇ. ಆದರೆ ಈ ನದಿಯ ನೀರು ಇಷ್ಟೊಂದು ಕೆಟ್ಟದಾಗಿ ಮತ್ತು ಇಲ್ಲಿನ ಸೇರುವಂಥ ಕೊಳಚೆ ನೀರು ಮತ್ತು ಮೂತ್ರ ವಿಸರ್ಜನೆ ಎಲ್ಲವೂ ಸಹ ನದಿಗಳಿಗೆ ಸೇರ್ತಾ ಇದೆ. ಈ ನದಿಗಳಿಂದ ಸ್ನಾನ ಮಾಡುವಂಥ ಭಕ್ತಾದಿಗಳಿಗೆ ಹೆಚ್ಚಿನದಾಗಿ ರೋಗ ಬರಲ್ವಾ? ಇದನ್ನು ನಾವು ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಕೂಡಲೇ ಜಿಲ್ಲಾಡಳಿತ, ತಾಲೂಕು ಆಡಳಿತಕ್ಕೆ ಹಲವಾರು ಬಾರಿ ಹೇಳಿದ್ದೀವಿ ನಾವು. ನದಿಗಳಿಗೆ ಮೂಲ ಏನು ಕೆಟ್ಟ ನೀರುಗಳು ಬರ್ತಾ ಇದೆ ಅದನ್ನು ತಡೆಯುವುದರಲ್ಲಿ ನೀವು ಇದಾಗಬೇಕು ಅಂತ ಹೇಳ್ತಾ ಇದ್ದೀವಿ. ಮತ್ತು ಕಾರ್ಖಾನೆಗಳ ನೀರು, ವಿಷದ ನೀರುಗಳು ಸಹ ಈ ನದಿಗೆ, ಕಪಿಲ ನದಿಗೆ ಸೇರ್ತಾ ಇದೆ. ಈ ನದಿಗೆ ಸೇರಿ ಇವತ್ತು ಜಲ ಏನು ಅಲ್ಲಿರುವಂಥ ಏನು ಜಲಕರ್ಣಿಗಳವೆ ಅವು ಸಹ ಸಾಯುವಂಥ ಪರಿಸ್ಥಿತಿ ಉದ್ಭವ ಆಗ್ತದೆ. ನಾವು ಮುಂದಿನ ಭವಿಷ್ಯಕ್ಕೆ ನಾವು ಏನು ಕೊಡ್ತೀವಿ ಅಂತ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಇವತ್ತೇನು ರಾಜ್ಯದಲ್ಲಿ ಕುಂಭಮೇಳವನ್ನು ಸರ್ಕಾರ ಮಾಡ್ತಾ ಇದೆ, ಅದರಲ್ಲಿ ಈ ಮೊದಲಾಗಿ ಏನು ಇನ್ನೂ 13ನೇ ತಾರೀಕು 10, 11, 13ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ ಅನಿಸುತ್ತೆ. ಆ ಸಂದರ್ಭ ಗಂಟ ಏನು ನದಿಗಳು, ಈ 3 ನದಿಗಳಿದೆ, 3 ನದಿಗಳಿಗೆ ಎಲ್ಲೆಲ್ಲಿ ಕೊಳಚೆ ನೀರು ಸೇರ್ತದೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಇಲ್ಲ ಈ ನದಿಯ ನೀರಿನಿಂದ ಏನಾದರೂ ಅವರು ಸ್ನಾನ ಮಾಡದೇ ಆದರೆ ಹಿಂದೂ ಏನು ನಮ್ಮ ಭಕ್ತಾದಿಗಳಿಗೆ, ನಮ್ಮ ಏನು ಹಿಂದೂ ಭಕ್ತಾದಿಗಳಿಗೆ ಹೆಚ್ಚಿನದಾಗಿ ರೋಗ ರುಜಿನಗಳು ಜಾಸ್ತಿ ಮಾಡಲಿಕ್ಕೆ ಸರ್ಕಾರವೇ ಒಂದು ಕಾರಣ ಆಗ್ತದೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದಾಗಿತ್ತು ಈ ಹೊತ್ತಿನ ಪಬ್ಲಿಕ್ ಎಕ್ಸ್‌ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.